30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹಾಡಹಗಲೇ ಚಿನ್ನದ ಅಂಗಡಿ ದರೋಡೆಯಾಗಿದೆ. ಹುಣಸೂರು ಬಸ್ ನಿಲ್ದಾಣ ಹಿಂಭಾಗ ಇರುವ ಸ್ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಚಿನ್ನದ ಅಂಗಡಿಗೆ ನುಗ್ಗಿದ 5 ಮುಸುಕುಧಾರಿ ದರೋಡೆಕೋರರು ಗನ್ ತೋರಿಸಿ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರಾಭರಣಗಳನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಬೈಕ್ಗಳಲ್ಲಿ ಬಂದಿದ್ದ ದರೋಡೆಕೋರರು ಅಂಗಡಿಗೆ ನುಗ್ಗಿ ಸಿಬ್ಬಂದಿಗೆ ಗನ್ನಿಂದ ಹೆದರಿಸಿ ಚಿನ್ನಾಭರಣಗಳನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ತನಿಖೆ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದ ಎಎನ್ಟಿಎಫ್ ಕೊಂಕಣ ವಿಭಾಗದ ಪೊಲೀಸರು ಬೆಂಗಳೂರಲ್ಲಿ ಭರ್ಜರಿ ಬೇಟೆ ನಡೆಸಿದ್ದಾರೆ. ವಿವಿಧೆಡೆ ದಾಳಿ ನಡೆಸಿ 56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದು, ಪ್ರಕರಣ ಸಂಬಂಧ 4 ಅರೆಸ್ಟ್ ಮಾಡಲಾಗಿದೆ. ಆರ್ಜೆ ಈವೆಂಟ್ ಹೆಸರಲ್ಲಿ ನಡೆಸ್ತಾ ಇರುವ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿರೋದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಹೊರಮಾವು ಯರಪ್ಪನಹಳ್ಳಿ ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ನಿರ್ಜನ ಪ್ರದೇಶದ ತೋಟದಲ್ಲಿ ಶೆಡ್ ನಿರ್ಮಿಸಿ ಪ್ರತಿದಿನವೂ ತಯಾರಿಸ್ತಾ ಇದ್ರು. ಇಷ್ಟು ದೊಡ್ಡ ಜಾಲವಿದ್ರೂ ಪೊಲೀಸರು ನಿರ್ಲಕ್ಷ್ಯ ತೋರಿದ್ ಯಾಕೆ ಎಂಬ ದೊಡ್ಡ ಪ್ರಶ್ನೆ ಮೂಡಿದ್ದು, ಬೆಂಗಳೂರು ಪೊಲೀಸರಿಗೆ ಡ್ರಗ್ ಫ್ಯಾಕ್ಟರಿ ಕೇಸ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ಗೆ ಸ್ವತಃ ಎಸ್ಬಿಐ ಉದ್ಯೋಗಿಯೇ ಕೋಟಿ ಪಂಗನಾಮ ಹಾಕಿದ್ದಾನೆ. ಎಸ್ಬಿಐ ಬ್ಯಾಂಕ್ನ ಎಟಿಎಂ ಚಾನಲ್ ಮ್ಯಾನೇಜರ್ ಪ್ರವೀಣ್ ಕಳೆದ 6 ತಿಂಗಳಲ್ಲಿ 1.25 ಕೋಟಿ ಹಣ ಮೋಸ ಮಾಡಿದ್ದಾನೆ. ಎಸ್ಬಿಐನ ಹುಮನಾಬಾದ್ ಬ್ರಾಂಚ್ನಲ್ಲಿ 48 ಬಾರಿ ಖಾತೆದಾರರಿಗೆ ಹಣ ಜಮೆ ಮಾಡಿ 1.10 ಕೋಟಿ ಹಾಗೂ ಬ್ಯಾಂಕ್ನಿಂದ 15 ಲಕ್ಷ ನಗದು ಲೂಟಿ ಹೊಡೆದಿದ್ದಾನೆ. ಹುಮನಾಬಾದ್ ಎಸ್ಬಿಐನ ಬ್ರಾಂಚ್ಗೆ ಚಾನಲ್ ಮ್ಯಾನೇಜರ್ ಆಗಿ ಡೆಪ್ಯುಟೇಷನ್ ಮೇಲೆ ಬಂದಿದ್ದ ಪ್ರವೀಣ್ ವಿವಿಧ ಖಾತೆದಾರರಿಗೆ 48 ಬಾರಿ ಹಣ ಜಮೆ ಮಾಡಿ ನಕಲಿ ವೋಚರ್ಸ್ ಅನ್ನು ಸೃಷ್ಟಿಸಿ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಪ್ರವೀಣ್ ವಿರುದ್ಧ ಬ್ರಾಂಚ್ ಮ್ಯಾನೇಜರ್ ರಘುನಾಥ್ ಹುಮನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣದಲ್ಲಿ ಏನೇ ನಡೆದಿದ್ರೂ ಸುಮ್ಮನೆ ಹೇಳಿಕೆ ನೀಡೋದು ಸರಿಯಲ್ಲ. ಮೊದಲು ಈ ಬಗ್ಗೆ ಅಧಿಕೃತವಾಗಿ ವರದಿ ಬರಲಿ. ತಜ್ಞರ ವರದಿ ಬಂದ ಬಳಿಕ ಘಟನೆ ಬಗ್ಗೆ ಮಾತನಾಡ್ತೀನಿ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಏನೇ ಇದ್ದರೂ ನಾವು ವರದಿ ಬರೋವರೆಗೂ ನಾವು ಕಾಯಬೇಕಾಗಿದೆ. ಅದು ವರದಿ ಬರಲಿ, ತಜ್ಞರ ಒಂದು ವರದಿ ಪ್ರಕಾರ ನಾವು ನಮ್ಮ ಹೇಳಿಕೆಗಳು ಕೊಡೋಣ. ಸದ್ಯದಲ್ಲಿ ಸುಮ್ಮನೆ ಹೇಳಿಕೆಗಳು ಕೊಡೋದು ಸರಿ ಹೋಗಲ್ಲ. ಅಧಿಕೃತವಾಗಿ ಒಂದು ವರದಿ ಬರಲಿ. ಏನೇ ಇದ್ದರೂ ನಾವು ವರದಿ ಬರೋವರೆಗೂ ನಾವು ಕಾಯಬೇಕಾಗಿದೆ. ಅದು ವರದಿ ಬರಲಿ, ತಜ್ಞರ ಒಂದು ವರದಿ ಪ್ರಕಾರ ನಾವು ನಮ್ಮ ಹೇಳಿಕೆಗಳು ಕೊಡೋಣ. ಸದ್ಯದಲ್ಲಿ ಸುಮ್ಮನೆ ಹೇಳಿಕೆಗಳು ಕೊಡೋದು ಸರಿ ಹೋಗಲ್ಲ. ಅಧಿಕೃತವಾಗಿ ಒಂದು ವರದಿ ಬರಲಿ. ರಾಜ್ಯದಲ್ಲಿ ಮತ್ತೊಂದು ಲವ್ ಸೆಕ್ಸ್ ದೋಖಾ ಆರೋಪದ ಕೇಸ್ ಸದ್ದು ಮಾಡಿದೆ. ಸಂತ್ರಸ್ತ ಯುವತಿಯನ್ನ ನಂಬಿಸಿ 75 ಲಕ್ಷ ಹಣ ಪಡೆದು ಆಕೆಯ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಆರೋಪಿ ಕದ್ದಿದ್ದಾನೆ ಅಂತ ಆರೋಪಿಸಲಾಗಿದೆ. ಮೊದಲು ಸಂತ್ರಸ್ತೆಯ ಅಪ್ರಾಪ್ತೆ ಸಹೋದರಿಯನ್ನ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಆ ಬಳಿಕ ಬಾಲಕಿ ಹಿರಿಯ ಸಹೋದರಿಯನ್ನ ಪ್ರೀತಿ ಬಲಿಯಲ್ಲಿ ಬೀಳಿಸಿದ್ದ. ಬಳಿಕ ಯುವತಿಯ ಸಹೋದರಿ ಮೇಲೂ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಎನ್ನಲಾಗಿದೆ. ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಆರೋಪಿ ಶುಭಾಂಶು ಶುಕ್ಲನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಇಲಾಖೆಯ ಗೌರವಕ್ಕೆ ಧಕ್ಕೆ ತರುವಂತಹ ಗಂಭೀರ ಆರೋಪ ವಿಜಯಪುರದಲ್ಲಿ ಕೇಳಿಬಂದಿದೆ. ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದ ಗೃಹಿಣಿಯನ್ನೇ ಪಿಎಸ್ಐ ಒಬ್ಬರು ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಆಲಮೇಲ ಪಟ್ಟಣದ ನಿವಾಸಿ ಭೀಮಾಶಂಕರ್ ಹೋಳ್ಕಲ್ ಎಂಬುವವರು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಪಿಎಸ್ಐ ಮನೋಹರ್ ಕಂಚಗಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಪತ್ನಿ ಅನುರಾಧ ಅವರೊಂದಿಗೆ ಪಿಎಸ್ಐ ಮನೋಹರ್ ಅಕ್ರಮ ಸಂಬಂಧ ಹೊಂದಿದ್ದಾನೆ ಅಂತ ಪತಿ ಆರೋಪಿಸಿದ್ದಾರೆ. ನನಗೆ ನ್ಯಾಯ ಬೇಕು, ನನ್ನ ಹೆಂಡತಿ ಮತ್ತು ಮಕ್ಕಳನ್ನ ವಾಪಸ್ ಕೊಡಬೇಕು ಅಂತ ಭೀಮಾಶಂಕರ್ ಕಣ್ಣೀರಿಡ್ತಾ ಮನವಿ ಮಾಡಿದ್ದಾರೆ. ಈ ಸಂಬಂಧ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಹೆದ್ದಾರಿಯಲ್ಲಿ ಆಕಸ್ಮಿಕವಾಗಿ ಹಸು ನುಗ್ಗಿ ಬಂದ ಹಿನ್ನೆಲೆ ಸರಣಿ ಅಪಘಾತ ನಡೆದಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. 6 ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು, ಘಟನೆಯಲ್ಲಿ 5 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅರಸು, ನಿರ್ಮಲಾ, ಲಲಿತಾ, ರೇಣುಕಾ, ಲಾವಣ್ಯ ಗಾಯಾಳುಗಳಾಗಿದ್ದು ನೆಲಮಂಗಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ 1 ಗಂಟೆಗಳ ಕಾಲ ಹಸು ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೊನೆಗೂ ಹಸುವನ್ನು ಸೆರೆ ಹಿಡಿದಿದ್ದಾರೆ. ಎಲ್ಲ ಹಸುವಿಂದನೇ ತಾನೆ. ನಮ್ಮನೇಲೂ ಜನ ಇರೋದಲ್ಲಿ ಗಾಡಿಯಲ್ಲಿ ಇಲ್ಲಿ ಮೇಡಮ್ ಸ್ವಲ್ಪ ಈ ಕಡೆ
ಹೆಣ್ಮಕ್ಳು ಹಂಗ ಅಂತಾರೆ, ನಾವು ಹಂಗೆ ಕಾರಿಗೆ ಬಸ್ ಡಿಕ್ಕಿಯಾಗಿ ದಂಪತಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾಸ್ಪಾಡಿ ಕ್ರಾಸ್ ಬಳಿ ನಡೆದಿದೆ. ಅಪಘಾತದಲ್ಲಿ ಸಿದ್ದೇಶ್ವರ್ ಅವರ ಪತ್ನಿ ತಲೆಗೆ ಗಂಭೀರ ಗಾಯ ಆಗಿದ್ದು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಹಿಂಬದಿ ಸೀಟ್ನಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಾಗರದಿಂದ ಆನಂದಪುರ ಕಡೆಗೆ ಬರುತ್ತಿದ್ದ ಕಾರಿಗೆ ಖಾಸಗಿ ಬಸ್ ಡಿಕ್ಕಿಯಾದ ಪರಿಣಾಮ ಅಪಘಾತ ಸಂಭವಿಸಿದ್ದು ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲ ಅವ್ರಿಗೆ ಕಾರವ್ರಿಗೆ ಏನಾಗಿದೆ ಬರೋದು ಸಿದ್ದೇಶ್ವರ ಗೊತ್ತಿದೆ ಪರಿಚಯ ಅಂತಲ್ಲ ಗಾಡಿ ಎಲ್ಲಿ ಈ ಕಡೆ ಬೆಂಗಳೂರಿನಲ್ಲಿ ದಿನೇ ದಿನೇ ರಸ್ತೆ ಗುಂಡಿಗಳಿಂದ ಅಪಘಾತಗಳು ಹೆಚ್ಚಾಗ್ತಾ ಇದೆ. ನೆಲಮಂಗಲದಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಲೋಹಿತ್ ನಗರದಲ್ಲಿ ನಡೆದಿದೆ. ದರ್ಶನ್ ಪ್ರೀತಮ್ ಗಾಯಗೊಂಡಿದ್ದು ಇಬ್ಬರಿಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ದಿನನಿತ್ಯ ಅಪಘಾತ ಸಂಭವಿಸಿದ್ರೂ ಗುಂಡಿ ಮುಚ್ಚದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಘಟನೆ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಲಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಖಾಸಗಿ ಬಸ್ಸೊಂದು ಡಿಕ್ಕಿ ಹೊಡೆದಿರುವ ಘಟನೆ ಚನ್ನರಾಯಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ನಡೆದಿದೆ. ಬಸ್ಸಿನಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಚಾಲಕನಿಗೆ ಗಂಭೀರವಾಗಿ ಗಾಯ ಆಗಿದೆ. ಆತನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಬೆಂಗಳೂರಿನಿಂದ ಹಾಸನದ ಕಡೆಗೆ ಹೋಗ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು ಬಸ್ ಚಾಲಕನ ಅಜಾಗರೂಕತೆಯಿಂದ ಘಟನೆ ನಡೆದಿದೆ ಅಂತ ಮೂಲಗಳು ತಿಳಿಸಿವೆ. ಘಟನೆ ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.